ಸದನದಲ್ಲಿ ಕುರ್ಚಿ ಕದನದ ಸ್ವಾರಸ್ಯದ ಚರ್ಚೆಗೆ ಗ್ರಾಸವಕ್ಕೆ ಕಾರಣ ಇದು ಶಾಸಕ ರಂಗನಾಥ್ ಅವರು 5 ವರ್ಷದ ಸಿಎಂ ಕುರ್ಚಿಯ ವಿಚಾರ ಮುನ್ನೆಲೆಗೆ ಬಂತು ಸದನದಲ್ಲಿ. ಸಹಜವಾಗಿಯೇ ನೀವು ಮಾತನಾಡಿದಕ್ಕೆ ಆಗಿ ಕಾರಣಕ್ಕೆ ವಿಪಕ್ಷಗಳು ಕೂಡ ಹೇಳಿದ್ರು ಅವರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ, ಡೈಲಿ ಪೂಜೆ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಅನ್ನುವಂಥದ್ದು. ರೀ, ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಹೋಬಳಿಯವರು ನಮ್ಮ ಹಿತೈಷಿಗಳು ಪೂಜೆ ಮಾಡಿರೋಂಥದ್ದು ನಿಜ. ಅದು ಜನರ ಹಿತಕ್ಕೋಸ್ಕರ, ನನ್ನ ಸರ್ಕಾರದ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಿತಕ್ಕೋಸ್ಕರ ಮತ್ತು ರೈತರ ಹಿತಕ್ಕೋಸ್ಕರ ಪೂಜೆ ಮಾಡೋಂಥ ವಿಚಾರನ ಮಾಡಿದ್ದಾರೆ. ಇವತ್ತು ನಾನು ಎತ್ತಿರೋಂಥ ಪ್ರಶ್ನೆ, ಪ್ರಾಮಾಣಿಕವಾಗಿ ಒಬ್ಬ ರೈತನ ಸಮಸ್ಯೆನ ಈ ರೀತಿ ವಿರೋಧ ಪಕ್ಷದವರು ದುರ್ಬಳಕೆ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಅವರು ತಿರ್ಗಿಸಿರೋಂಥದ್ದು ಭಾಳ ಬೇಸರ ತಂತು ನನಗೆ. ರಾಜಕೀಯ ಲಾಭಕ್ಕಾಗಿ ತಿರ್ಸಿದ್ರು ಅಂತ. ಆದರೆ ಒಂದು ಮಾತಿತ್ತು, ವರ್ಲ್ಡ್ ಪವರ್ ಈಸ್ ಗ್ರೇಟರ್ ದನ್ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಯಾರು? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಕೂಡ ಮುಂದಿರ್ತಾರೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದು. ಇವೆಲ್ಲವೂ ಕೂಡ ಈಗ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದರೆ ಆ ಮಾತು ಉಳಿಯುತ್ತೆ ಅಂತ ಅನಿಸುತ್ತದೆ. ಅಫ್ಕೋರ್ಸ್, ಇವಾಗ ಹಿಂದಿಂದ ನಮ್ಮ ಸಂಪ್ರದಾಯದಲ್ಲಿ ಏನು ನೀವು ಮಾತು ಕೊಡ್ತೀರಿ, ಏನು ಭಾಷೆ ಕೊಡ್ತೀರಿ, ಅದನ್ನು ಉಳಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತೇಳಿ ವಚನ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಳಗಡೆ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ನಾನು ಇವತ್ತು ನಮ್ಮ ಶಾಸಕರು ಎತ್ತಿದಂಥ ಪ್ರಶ್ನೆ ವಿಚಾರಕ್ಕೆ ಸಮಸ್ಯೆನ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಏನೇನು ಮಾತು ಕೊಟ್ಟಿದ್ದಾರೆ ಎಲ್ಲನೂ ಪಾಲಿಸಿದ್ದಾರೆ. ಇವತ್ತು ಭರವಸೆ ಅವ್ರು ಕೊಟ್ಟಿದ್ದಂಥ ಮ್ಯಾನಿಫೆಸ್ಟೋಲಿ 96% ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಬದುಕಿದ್ದಾರೆ. ಅವ್ರು ಏನೇನು ಮಾತು ಕೊಟ್ಟಿದ್ದಾರೆ ಅದರಂತ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾದರೆ ಇದರ ಮುಂದುವರೆದ ಭಾಗವೇ ಪ್ರಯತ್ನ ವಿಫಲವಾದರೂ ಪೂಜೆ ಫಲ ನೀಡುತ್ತೆ ಅನ್ನುವಂಥ ರೀತಿಯಲ್ಲಿ ತಮ್ಮ ಹೈಕಮಾಂಡ್ನ ನಿಷ್ಠೆ ಎಲ್ಲವೂ ಡಿ ಕೆ ಶಿವಕುಮಾರ್ನ ಕೈ ಹಿಡಿಯುತ್ತೆ ಅಂತ ತಾವು ಅನ್ಕೊಂಡಿದ್ದೀರಿ. ನಾನು ಆ ವಿಚಾರದಲ್ಲಿ ನಿಮಗೆ ನನ್ನ ನೋಟಿಸ್ ಕೊಟ್ಟಿದ್ದಾರೆ, ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಬಟ್ ಯಾವಾಗ ಅಂತ ಒಂದು ಅಂದಾಜು? ನೋ ಕಾಮೆಂಟ್ಸ್. ಓಕೆ, ಇದೊಳ್ಳೆ ಸರ್. ನೀವು ಯಾಕಂದರೆ ಮಾತಾಡುವಾಗ ವಿಚಾರ ಇದ್ದಾಗ ಹೇಳಬೇಕಲ್ವ ಸರ್? ಯಾವ್ದಾರ ಮಾಧ್ಯಮದ ಮೂಲಕ ಬಗೆಹರಿತಂದರೆ ಮಾಧ್ಯಮದ ಮೂಲಕ ಮಾತಾಡ್ಬೋದು. ಈಗ ಜನರು ನನ್ನನ್ನೇನು ನೋಡ್ತಾ ಇದ್ದಾರೆ, ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋ ಶಾಸಕ ರೈತರ ಸಮಸ್ಯೆಗಳನ್ನು ತಂದು ಈ ಸದನದಲ್ಲಿ ಚರ್ಚೆ ಮಾಡಿ ಪರಿಹಾರ ಕೊಡಬೇಕು ಅನ್ನೋದನ್ನು ನನ್ನನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ. ನಾನು ಸಾಮಾನ್ಯ ಜನರಿಗೆ ಈ ವಿಚಾರಗಳನ್ನು ಹೇಳಿ ಅವ್ರಿಗೆಲ್ಲ ಗೊಂದಲ ಮೂಡಿಸೋಂಥ ನಾನು ಶಾಸಕನಾಗಬಾರ್ದು. ಸೊ ಹಾಗಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಯಾವ್ಯಾವ ಪೋಡಿಯಮಲ್ಲಿ ಯಾವ್ಯಾವ ಫೋರಮಲ್ಲಿ ಏನೇನು ಮಾತಾಡಬೇಕು ಅದನ್ನು ಮಾತಾಡಬೇಕು ಅನ್ನೋದನ್ನು ನಮ್ಗೆ ಹಿರಿಕರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಆ ವಿಚಾರ ಮಾತಾಡ್ಲಿಕ್ಕೆ ಹೋಗಲ್ಲ ಸರ್. ಕೊನೆಯದಾಗಿ ಸರ್, ಅಂದರೆ ಇಡೀ ಚರ್ಚೆಯ ಗ್ರಾಸವನ್ನು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಒಂದು ಕಡೆ ನಮ್ಮ ಮುಖ್ಯಮಂತ್ರಿ ಅಥವಾ ನಾವೇ ಇರ್ತೀವಿ ಅಂದ್ರೂ ಹೊರತು ನಾನು ಅನ್ನೋ ಪದವನ್ನು ಅವ್ರು ಬಳಸಲಿಲ್ಲ. ಅದರ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ನಮ್ಮ ಸರ್ಕಾರ ಏನು 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಸೊ ಅದರಂತೆ ಹೈಕಮಾಂಡರ್ ಏನು ನಿರ್ಧಾರ ತೆಗೆದುಕೋತಾರೆ ಅದರಂತೆ ಆಗುತ್ತೆ. ಮುಂದಿನ 2028ನೇ ಇಸ್ವಿಲೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ತರಬೇಕು ಅನ್ನೋದು ಆಸೆ ಭಾಳಷ್ಟು ಜನ ನಮ್ಮ ರೈತರು ಇರೋಂಥದ್ದನ್ನು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರ ಬರುತ್ತೆ ಅಂತ ಹೇಳಬಲ್ಲೆ. 26ಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಡೇಟ್ ಯಾವಾಗ ಅಥವಾ ಯಾರಾಗ್ತಾರೆ ಸರ್? ನಾನು ಅದನ್ನು ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಅದನ್ನು ಹೈಕಮಾಂಡರ್ ತೆಗೆದುಕೋತಾರೆ ನಿರ್ಧಾರ, ಅಷ್ಟೇ ತಗೊಳ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಅಫ್ಕೋರ್ಸ್. ಓಕೆ, ಇದು ಶಾಸಕ ರಂಗನಾಥ್ ಅವರ ಮಾತು. ಅಂದರೆ ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನು ಯಾವತ್ತೂ ಉಳಿಸ್ಕೊಳ್ತಾರೆ, ತಪ್ಪಿಲ್ಲ. ಅದೇ ರೀತಿ ಈ ಬಾರಿ ಕೂಡ ನಡ್ಕೊಳ್ತಾರೆ ಅನ್ನುವಂಥದ್ದು ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.